ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಸಾಕಷ್ಟು ಜನ ವಿದ್ಯಾರ್ಥಿಗಳು ಮತ್ತು ಪಾಲಕರು ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದು ಮತ್ತು ಆಫ್ಲೈನಲ್ಲಿ ಕೂಡ ಕಾಲು ಮತ್ತು ಮೆಸೇಜ್ಗಳನ್ನು ಮಾಡಿ ಕ್ವಶನ್ಸ್ನ ಕೇಳ್ತಾ ಇದ್ರಿ. ಸರ್, ಮೊರಾರ್ಜಿ ದೇಸಾಯಿ ಫಲಿತಾಂಶ ಮೊದಲ ಸುತ್ತಿನ ಆಯ್ಕೆ ಪಟ್ಟಿ ಯಾವಾಗ ಬಿಡ್ತಾನೆ, ರಿಸಲ್ಟ್ ಯಾವಾಗ ಅಂತೇಳಿ. ಮೊರಾರ್ಜಿ ದೇಸಾಯಿ ಅಷ್ಟೇ ಅಲ್ಲ, ಕಿತ್ತೂರು ರಾಣಿ ಚೆನ್ನಮ್ಮ, ಅಟಲ್ ಬಿಹಾರಿ ವಾಜಪೇಯಿ, ಶ್ರೀಮತಿ ಇಂದಿರಾ ಗಾಂಧಿ, ಬಿ.ಆರ್. ಅಂಬೇಡ್ಕರ್, ಮಾಸ್ತಿ ವೆಂಕಟೇಶ ಅಯ್ಯಂಗಾರ, ಸಂಗೊಳ್ಳಿ ರಾಯಣ್ಣ, ಕಬೀರಣ್ಣ, ನೆಕ್ಸ್ಟ್ ಗಾಂಧಿ ತತ್ವ, ಶ್ರೀ ನಾರಾಯಣ ಗುರು ಮುಂತಾದ ವಸತಿ ಶಾಲೆಗಳಿಗೆ ಅಂದ್ರೆ ನೀವು ಜಿಲ್ಲೆ ಅಪ್ಲಿಕೇಶನ್ಸ್ ಹಾಕೋದ್ನಾಗ ಅಲ್ಲಿ ಪ್ರಿಫರೆನ್ಸ್ನ ಕೊಟ್ಟಿರ್ತಾರೆ. ನನಗೆ 1ನೇ ಸಾಲ ಇದು ಬೇಕು, 2ನೇ ಸಾಲ ಇದು ಬೇಕು ಅಂತೇಳಿ. ಈ ಥರ 10 ಸಾಲಿಗಳಿಗೆ ಆಯ್ಕೆ ಮಾಡೋಕೆ ನಿಮ್ಗೆ ಅವಕಾಶನ ಕೊಟ್ಟಿದ್ರು. ಹಾಗಾದ್ರೆ 6ನೇ ತರಗತಿ ಈ ಯಾವ್ಯಾವ ಶಾಲೆ ಒಳಗಡೆ ನೀವು ಅಪ್ಲಿಕೇಶನ್ಸ್ನ ಪ್ರಿಫರೆನ್ಸ್ನ ಕೊಟ್ಟಿರ್ತಾರೆ, ಆ ಆಧಾರ ಅನುಸಾರವಾಗಿ ನಿಮ್ಗೆ ಆಯ್ಕೆ ಪಟ್ಟಿಯನ್ನು ಏನು ಮಾಡಿದಾನಪ್ಪ ಅಂದ್ರೆ ಮೊದಲ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಬಿಡುಗಡೆಯನ್ನು ಮಾಡಿದಾನೆ. ಹಾಗಾದರೆ ಆ ಆಯ್ಕೆ ಪಟ್ಟಿ ಒಳಗಡೆ ನೀವು ಆಯ್ಕೆ ಆಗಿದ್ದೀರೋ ಇಲ್ಲೋ ಅಂತೇಳಿ. ಸರ್, ಹಾಗಾದರೆ ಆಯ್ಕೆ ಪಟ್ಟಿಯನ್ನು ನಾವು ಯಾವ ಥರ ನಾವು ಡೌನ್ಲೋಡ್ ಮಾಡ್ಕೋಬೇಕು ಅಂತೇಳಿ ಇಲ್ಲಿ ನೋಡಿದಾಗ, ಅದಕ್ಕಿಂತ ಮುಂಚೆ ನೀವೇನಾದರೂ ಆಯ್ಕೆ ಆಗಿದ್ರಪ್ಪ ಅಂದ್ರೆ ಆ ಲಿಸ್ಟ್ ಒಳಗಡೆ ನಿಮ್ದೇನಾದ್ರೂ ಹೆಸರಿತ್ತಪ್ಪ ಅಂದ್ರೆ ನೀವೇನು ಮಾಡೋಕ್ಕಪ್ಪ ಅಂದ್ರೆ ನಿಮ್ಮ ಮೂಲ ದಾಖಲಾತಿಗಳನ್ನ ತೆಗೆದುಕೊಂಡು ಫಲಿತಾಂಶವನ್ನು ಪರಿಶೀಲಿಸಿ ದಾಖಲಾತಿಗಳನ್ನು ಶಾಲಾ ಹಂತದಲ್ಲಿ ಪರಿಶೀಲನೆ ಮಾಡಿ ನೀವು ತಾರೀಖ ಇಲ್ಲಿ 29/4/2025 ಸಂಜೆ 5 ಗಂಟೆ ಒಳಗಡೆ ಶಾಲೆಯಲ್ಲಿ ಏನು ಮಾಡೋಕ್ಕಪ್ಪ ಅಂದ್ರೆ ಯಾವ ಶಾಲೆಗೆ ಆಯ್ಕೆ ಆಗಿರ್ತೀರಿ ಆ ಶಾಲೆಗೆ ಹೋಗಿ ಪ್ರವೇಶವನ್ನು ಪಡಿಬೇಕು. ಸರ್, ಈ ಸದ್ಯ ಸ್ಕೂಲ್ಗಳು ರಜೆ ಅದಾವಲ್ಲ, ನಿಮಗೆ ರಜೆ ಇರಬೇಕು, ಬಟ್ ಅಲ್ಲಿ ಕೆಲಸ ಮಾಡುವಂಥ ಸ್ಟಾಫ್ಗಳಿಗೆ ರಜೆ ಇರೋಂಗಿಲ್ಲ. ಯಾಕಪ್ಪ ಅಂದ್ರೆ ಅವರು ಇಲ್ಲಿ ನೋಡ್ರಿ 29/4/2025 ಒಳಗಡೆನೆ ಅಲ್ಲಿರ್ತಾರೆ. ನೀವು ಹೋಗಿ ಅಡ್ಮಿಷನ್ಸ್ಗಳನ್ನು ಮಾಡ್ಕೋಬೋದು. ಹಾಗಾದರೆ ಸರ್, ಮೊದಲ ಸುತ್ತಿನ ಆಯ್ಕೆ ಪಟ್ಟಿ ಯಾವ ಥರ ಇದೆ ನಮಗೆ ತೋರಿಸ್ರಿ ಅಂತ ಹೇಳಿದಾಗ ಇಲ್ಲಿ ನೋಡ್ರಿ, ಇದು ಯಾವ ಥರ ಇದೆ ಅಂತೇಳಿ. ಇದೇ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಈ ವೆಬ್ಸೈಟ್ ಒಳಗಡೆ ಇಲ್ಲಿ ಏನು ಮಾಡಿದಾರಪ್ಪ ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ. 1ನೇದು ನೋಡ್ರಿ, 6ನೇ ತರಗತಿಯ 1ನೇ ಸುತ್ತಿನ ಪ್ರವೇಶ ಪಟ್ಟಿ ಅಂದರೆ ಇಲ್ಲಿ ಬಿಟ್ಟಿದಾರಲ್ಲ 22/4/2025 ಬಿಟ್ಟಿದ್ದಾರೆ. ಹಾಗಾದರೆ ಇದನ್ನು ಕ್ಲಿಕ್ ಮಾಡಿದಾಗ ನಿಮ್ಮ ಡಿಸ್ಟಿಕ್ ಹೆಸರು ಬರ್ತಾವಿಲ್ಲಿ. ನೀವು ಯಾವ ಡಿಸ್ಟಿಕ್ ನಿಂತ ನೋಡಾಕತ್ತೀರಿ ಇವಾಗ ವಿಡಿಯೋನ. ನೀವು ಯಾದಗಿರಿಯಿಂದ ನೋಡ್ತಿದ್ರೋ ಅಥವಾ ವಿಜಯಪುರಲಿಂತ ನೋಡ್ತಾ ಇದ್ರೋ, ವಿಜಯನಗರ, ಉತ್ತರ ಕನ್ನಡ, ಹಿಂಗೆ ನಮ್ಮ ಕರ್ನಾಟಕದ ಒಟ್ಟು ಜಿಲ್ಲೆಗಳು ಏನದವಪ್ಪ ಅಂದ್ರೆ ಇಲ್ಲಿ ಹೆಸರುಗಳು ಕೊಟ್ಟಿದ್ದಾನೆ. ನೀವು ಯಾವ ಜಿಲ್ಲೆದವ್ರು ಇರ್ತೀರಿ, ಹಾಗಾದರೆ ಯಾವ ಜಿಲ್ಲೆದವ್ರ ಒಳಗಡೆ ಅಪ್ಲಿಕೇಶನ್ಸ್ ಹಾಕಿದ್ರಿ, ನಾವು ವಿಜಯಪುರ. ಹೀಗಾಗಿ ವಿಜಯಪುರ ಮೇಲೆ ನಾವೇನು ಮಾಡ್ತೀವಪ್ಪ ಅಂದ್ರೆ ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡ್ಕೊಂಡ ತಕ್ಷಣವೇ ಈ ಥರ ವಿಜಯಪುರ ಡಿಸ್ಟಿಕ್ದು ಫುಲ್ ಲಿಸ್ಟ್ ಬರ್ತದೆ. ಆ ಲಿಸ್ಟ್ ಬಂದಾಗ ನಿಮ್ದು ಇಲ್ಲಿ ಕ್ಯಾಂಡಿಡೇಟ್ ಹೆಸರು ಇರ್ತದೆ, ನಿಮ್ಮ CET ರ್ಯಾಂಕ್ ಇರ್ತದೆ, ಇಲ್ಲಿ ಕ್ಯಾಟಗರಿ ಅಲೋಟೆಡ್ ಅಂತ ಕೊಟ್ಟಿದ್ದಾನೆ. ಹಾಗಾದರೆ ಇಲ್ಲಿ ಮೇಲೆ ಕೊಟ್ಟಿದ್ದ ನೋಡ್ರಿ, ಕರ್ನಾಟಕ ರೆಸಿಡೆಂಟಿಯಲ್ ಸ್ಕೂಲ್ ಸೊಸೈಟಿ ಬೆಂಗಳೂರು 6th ಎಂಟ್ರೆನ್ಸ್ ಎಕ್ಸಾಮ್ ಅಲೋಟೆಡ್ ಲಿಸ್ಟ್ ಫಸ್ಟ್ ರೌಂಡ್ ಲಿಸ್ಟ್ ಅಂತ ಕರಿತೀವಿ ಇದನ್ನು. ಇದಕ್ಕೆ ನೀವೇನು ಮಾಡ್ರಪ್ಪ ಅಂದ್ರೆ ಆಯ್ಕೆ ಆಗಿದ್ರಪ್ಪ ಅಂದ್ರೆ ನಿಮ್ಮದು ಇಲ್ಲಿ ಹೆಸರು ಇದೆಯೋ ಇಲ್ಲೋ ಅಂತೇಳಿ ಚೆಕ್ ಮಾಡಿಕೊಡ್ರಿ. ಈ ಥರ ನೋಡ್ರಿ, ಎಲ್ಲ ವಿದ್ಯಾರ್ಥಿಗಳು ಇಡೀ ಬಿಜಾಪುರ ಜಿಲ್ಲೆದು ಏನಪ್ಪ ಅಂದ್ರೆ ಲಿಸ್ಟ್ ಇದು. ಹಾಗಾದರೆ ಆ ಲಿಸ್ಟ್ ಒಳಗಡೆ ನೀವು ಅದಿರೋ ಇಲ್ಲೋ ಅಂತೇಳಿ ಚೆಕ್ ಮಾಡ್ಕೋಬೇಕು. ಸರ್, ಈ ಸದ್ದ ಒಟ್ಟು ಪೇಜಸ್ ಹುಡುಕಾಡ್ಬೇಕನ್ರಿ, ಇರುವುದೇ 20 ಪೇಜಸ್ ಅದಾವು, ನೀಟಾಗಿ ಹುಡುಕಾಡ್ರಿ. ಇಲ್ಲಿಕಪ್ಪ ಅಂದ್ರೆ ನಿಮ್ಮ ಹೆಸರನ್ನ ಏನು ಮಾಡ್ರಪ್ಪ ಅಂದ್ರೆ ಸರ್ಚ್ ಮಾಡಿರಿ, ಅಲ್ಲಿ ಕೂಡ ನಿಮ್ಮ ಹೆಸರು ಕೂಡ ಬರ್ತದೆ. ಓಕೆ, ಉದಾಹರಣೆಗೆ ಈ ಥರ ಸರ್ಚ್ ಮಾಡೋಣ್ರಿ. ಈ ಸದ್ದ ಪ್ರವೀಣ್ ಅಂತೇಳಿ ನನಗೆ ಬೇಕಾಗಿತ್ತು ಒಂದು ವಿದ್ಯಾರ್ಥಿದು, ಸುಮ್ಮನೆ ನಾನು ಒಂದು ಉದಾಹರಣೆ ತೋರಿಸಿದೆ, ಇಲ್ಲಿ ಬಂತೀಗ. ಹೌದಾ, ಪ್ರವೀಣ್ ಅಂತೇಳಿ ಸರ್ಚ್ ಮಾಡಿದಾಗ ಇಲ್ಲಿ ಪ್ರವೀಣ್ ಅನ್ನೋದು ವಿದ್ಯಾರ್ಥಿ ಹೆಸರನ್ನ ನಮ್ಗೆ ತೋರಿಸ್ತಾ ಇದೆ. ಈ ಥರ ನಿಮ್ಮ ಹೆಸರನ್ನಾದರೂ ಸರ್ಚ್ ಮಾಡಿರಿ ಅಥವಾ ನೀವು ಪೇಜ್ನಾದರೂ ಹುಡುಕ್ರಿ, ನಿಮ್ಮದು ಹೆಸರು ಇದೆಯೋನೋ ಇಲ್ಲ ಅಂತೇಳಿ ಏನು ಮಾಡ್ರಪ್ಪ ಅಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ. ಸರ್, ನಾನು ಸೆಲೆಕ್ಷನ್ ಆಗಿದ್ದೀನಿ, ಆಗಿಲ್ಲ ಅಂತೇಳಿ. ಇದೇ ಥರ ನಾವಿದು ವಿಜಯಪುರ ಜಿಲ್ಲೆಯದಷ್ಟೇ ತೋರಿಸಿದ್ದೀನಿ. ನಿಮ್ಗೆ ಯಾವ ಜಿಲ್ಲೆಯಲ್ಲಿಂತ ನೋಡ್ತಾ ಇದ್ರಿ ಆ ಜಿಲ್ಲೆಯ ಹೆಸರನ್ನ ಏನು ಮಾಡ್ರಪ್ಪ ಅಂದ್ರೆ ಇಲ್ಲಿ ಸರ್ಚ್ ಮಾಡಿರಿ. ಇಸದ ಉದಾಹರಣೆಗೆ ನಾನು ಯಾವುದಪ್ಪ ಅಂದ್ರೆ ರಾಯಚೂರ್ಲಿಂತ ನೋಡಾತಿರಪ್ಪ ಅಂದ್ರೆ ರಾಯಚೂರು ಮೇಲೆ ಕ್ಲಿಕ್ ಮಾಡಬೇಕು. ಆ ರಾಯಚೂರು ಲಿಸ್ಟ್ ಏನಾಗ್ತದಪ್ಪ ಅಂದ್ರೆ ಓಪನ್ ಆಗ್ತದೆ. ಅದ್ರ ಒಳಗಡೆ ನಿಮ್ಮ ಹೆಸರು ಇದೆಯೋನೋ ಇಲ್ಲ ಅಂತೇಳಿ ಚೆಕ್ ಮಾಡ್ಕೊಡ್ರಿ. 31 ಪೇಜಸ್ಸು ರಾಯಚೂರ್ದು ಇದ್ದಾವೆ. ಓಕೆ, ಇಷ್ಟಾದರೂ ನಿಮ್ಗೆ ಏನಾದರೂ ಗೊತ್ತಾಗಲಿಲ್ಲಪ್ಪ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಇದು ಮೊದಲ ಸುತ್ತಿನ ಫಸ್ಟ್ ರೌಂಡ್ ಲಿಸ್ಟ್. ಸರ್, ನಾವು ಎಷ್ಟು ಮಾರ್ಕ್ಸ್ ತೊಗೊಂಡವರು ಇಲ್ಲಿ ಆಯ್ಕೆ ಆಗ್ಯಾರ ಅಂತೇಳಿ ಇಲ್ಲಿ ಅವ್ರದ್ದು ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದಾರೆ ಅಂತೇಳಿ ಇಲ್ಲಿ ಬಿಟ್ಟಿಲ್ಲ. ಬಟ್ ಈ ವಿದ್ಯಾರ್ಥಿಗಳಿಗೆ ಗೊತ್ತಿರ್ತದೆ, ಯಾಕಂದ್ರೆ ಮೊದಲ ಒಂದು ಸತ ಲಿಸ್ಟ್ ಬಿಟ್ಟಿದ್ರು, ಎಷ್ಟೆಷ್ಟು ಪ್ರತಿಯೊಂದು ಹುಡುಗರದು ಎಷ್ಟು ಅಂಕಗಳನ್ನು ತೆಗೆದುಕೊಂಡಿದ್ರು ಅಂತೇಳಿ. ಆ ಆಧಾರದ ಮೇಲೆ ನಾನು ಇನ್ನೊಂದು ಸತ ಸರ್ಚ್ ಮಾಡಿ ನೋಡಿಕೊಂಡು ಕಟ್ ಆಫ್ ನಿಮ್ಗೆ ಎಷ್ಟು ನಿಂತಿದೆ, ಹಾಗಾದರೆ ಸೆಕೆಂಡ್ ಲಿಸ್ಟ್ ಒಳಗಡೆ ನಿಮ್ಮ ಹೆಸರು ಬರ್ತದ ಅಂತೇಳಿ ನಿಮ್ಮ ಅಂಕಗಳನ್ನು ಕಮೆಂಟ್ ಮಾಡಿರಿ. ನೀವು ಸೆಕೆಂಡ್ ಲಿಸ್ಟ್ನ ಯಾಕಂದ್ರೆ ಒಬ್ಬೊಬ್ಬರು ಹೆಸರು ಇರ್ಲಿಕ್ಕಪ್ಪ ಅಂದ್ರೆ ನೀವು ಸೆಕೆಂಡ್ ಲಿಸ್ಟು ಅಥವಾ ಥರ್ಡ್ ಲಿಸ್ಟ್ನಲ್ಲಿ ಕೂಡ ಬರ್ತಿರ್ತೀರಿ. ವೇಟ್ ಮಾಡಿರಿ, ಇದು ಆರಂಭ ಅಷ್ಟೇ, ಇನ್ನೂ 2-3 ಲಿಸ್ಟ್ಗಳು ಬರ್ತವೆ. ಓಕೆ,
ಫಸ್ಟ್ ನಮ್ಮ ಚಾನಲ್ ನೋಡ್ತಿದ್ರಪ್ಪ ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನಿಮ್ಗೆ ಏನಾದರೂ ಡೌಟ್ ಇತ್ತಪ್ಪ ಅಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಧನ್ಯವಾದಗಳು ರೀ.